ಏನೋ ಗೊತ್ತಿಲ್ಲ, ಕಾಶ್ಮೀರಕ್ಕೆ ಬಂದಮೇಲೆ ಈ BSF ಯೋಧರನ್ನ ಕಾಂಬುದೇ ಒಂಥರ ಕಣ್ಣಿಗೆ ಹಬ್ಬ ಅಪ್ಪ, ಒಂಥರ ಧೈರ್ಯ ಮಾತ್ರ ಇವ್ರು ಇಲ್ಲಿದ್ದರೆ, ಅದು ಯಾಕೋ ಗೊತ್ತಿಲ್ಲ. ಇದು ಸಮೇತ ಕಾಶ್ಮೀರದಾಗೆ ಹೋಟೆಲ್ ಶರ್ಮಾ ವೈಷ್ಣೋ ಭೋಜನಾಲಯ ಅಂದ್ಕೊಂಡು ಬೋರ್ಡ್ ಹಾಕಿದ್ರೆ ಯಾರಿಗೆ ಹಾಗೆ ಒಳ ಬಂದ್ಕೊಂಬತ್ತಿಗೆ ಊರ್ಗಿಂತ ಮುಂಚೆ ಊರು ಕೂತ್ಕೊಂಡಾಯ್ತು ತಿಂಬುಕ್ಕೆ. ಬೋರ್ಡ್ ಕಾಂತ ಹಿಂದೂ ದೇವ್ರದ್ದೇ ಇತ್ತು, ಆದರೆ ಪಕ್ಕದಾಗಿದ್ದು ಲೈಸೆನ್ಸ್ ಬೋರ್ಡ್ ಕಂಡ್ರೆ ಮುಸ್ಲಿಮ್ನವ್ರದ್ದು. ಬಿಸ್ನೆಸ್ ಬಿಡಿ, ಎಂತ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ಲ ಕಾಶ್ಮೀರಕ್ಕೆ ಬಂದಮೇಲೆ. ಹಿಂಗೆ ಕತೆ ಅರ್ಥ ಮಾಡ್ಕೋಬೇಕಷ್ಟೆ, ಇನ್ನೇನಿಲ್ಲ. ಈ ಮೆರವಣಿಗೆ ಹೊತ್ತ ಇಪ್ಪೋದು ಶಿವನ ದೇವಸ್ಥಾನ ಕಾಂಬುಗೆ, ಅದೇ ಗುಲ್ಮಾರ್ಗಲ್ಲಿ. ಹಾಗೆ ಕಂಡ್ಕಣಿ BSF ಫೋರ್ಸ್. ಕಾಶ್ಮೀರಕ್ಕೆ ಬಂದ ದೊಡ್ಡ ಒಂದು ನೆನಪು ಯಾವುದಾದ್ರೂ ಇದ್ದರೆ ಇದನ್ನೇ ಶೇರ್ ಮಾಡ್ಕೊತೆ. ಯಾಕಂದರೆ ಇದಕ್ಕಿಂತ ಒಂದು ದೊಡ್ಡ ನೆನಪು ನಂಗೆ ಇನ್ನೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಇಲ್ಲಿ ಬಂದು ಇವ್ರನ್ನ ಮೀಟ್ ಆಗ್ತೆ ಅಂತ ಕನಸಲು ಅಂದ್ಕೊಂಡಿರಲಿಲ್ಲ. ತುಂಬ ಮಾತಾಡೋ ಸಿಕ್ಕರು, ಖುಷಿ ಆಯಿತು. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಹಾಗೆ ಗುಲ್ಮಾರ್ಗ್ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ನಾವು ಹೊರಟದ್ದೇ ಆದಿ ಗುರು ಶ್ರೀ ಶಂಕರಾಚಾರ್ಯ ಪೀಠಕ್ಕೆ. ಅಲ್ಲಿ ಹೋಯ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂತು. ಬಾರಾಮುಲ್ಲಾ ಪ್ಲೇಸ್. ಊರ್ ಬದಿಗೆ ಮುಗ್ರಿಕೆ ಬೆಳೆದಂಗೆ ಕಡಿತ್ಕೊಂಡು ಮರಿ ಅಂತ. ಸರಿ ಮಾಡಿ ಕಣ್ಕಣಿ ಜಾಗ. ಒಂದು ಕಾಲದಲ್ಲೇ ಇದೇ ಜಾಗದಾಗೆ ಸೈನಿಕರ ಮೇಲೆ ಕಲ್ಲು ಹೊಡಿತಿದ್ರು ಗೊತ್ತಲ್ಲ, ಅದೇ ಜಾಗ ಇದು. ಕಣ್ಕಣಿ ಸರಿ ಮಾಡಿ. हमारा चाचा के गार्डन है एप्पल का, अभी दिखाया ना वीडियो में, दिखाया ना
हमारे चाचा के एप्पल सैंपल के लिए शोरूम ಗೋಡನ್ ಅಂದರೆ ಕಾಶ್ಮೀರದ ಆ್ಯಪಲ್ ಗಾರ್ಡನ್ಗೆ ಬಾಯ್ ಬಾಯ್.